ದಿವಸದಿಂದ ಕಾಲೇಜಿಗೆ ಬಂದಿಲ್ಲ. ಎಕ್ಸಿಬಿಷನ್ಗೆ ಏನಾದ್ರು ಇಟ್ಟಿದ್ರಾ? ನನ್ನನ್ನು ಯಾವನ್ ಎಕ್ಸಿಬಿಷನ್ ಅಲ್ಲಿ ಇಡೋ ಗಂಡು? ನಾನೇ ಬೇಕಂದ್ರೆ ಅವನು ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಏಯ್ ಅದಿರ್ಲಿ ಕಣೆ, 3 ದಿನದಿಂದ ನೀನ್ ಯಾಕೆ ನಾಪತ್ತೆ? ಮನೇಲಿ ಪ್ರಾಬ್ಲಮ್ ಕಣೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಓಹೋ, ಅದಕ್ಕೆ ಸ್ಟೇ ಆಗ್ಬಿಟ್ಟು ಡಮಾರ್ ಆಗ್ಬಿಟ್ಟಿಯಾ? ಏನೇ ನುಲ್ಕೊಂಡ್ ಬರ್ತಿದ್ಯಾ? ಚೇಳ್ಗಿಲ್ ಕಚ್ಚಿದ್ಯಾ? ಏನೇ ಸಿಲಿಂಡರ್ ಬ್ರೇಕ್ ಡಾನ್ಸ್ ಮಾಡ್ಕೊಂಡ್ ಬರ್ತಿದೆ? ಏನೇ ಗುಂಡು ಗಿಂಡ್ ಹಾಕೊಂಡ್ ಟೈಟ್ ಆಗಿದ್ಯಾ? ಆ ಟೈಟ್ ಅಲ್ಲ ಕಣೆ, ನಾನು ಹಾಕೊಂಡಿರೋ ಡ್ರೆಸ್ ಟೈಟು. ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಇವಳು ಡ್ರೆಸ್ ಹಾಕೊಂಡ್ ಬಂದೆ, ಅದಕ್ಕೆ ಈ ತೊಂದ್ರೆ. ನಾನು ನಿನ್ಗೆ ಹೇಳಿದ್ ನಾನು ಡ್ರೆಸ್ ಹಾಕೊಂಬ ಅಂತ. ಈ ಬಂದ್ರೆ ಟೈಮ್ ಆಯ್ತು ನೋಡ್ರು. ಬರೋ ವ್ಯಾಲೆಂಟೈನ್ಸ್ ಡೇ ನಮ್ಮೆಲ್ಲರಿಗೂ ಒಂದ್ ಒಳ್ಳೆ ಅವಕಾಶ. ಪ್ರೀತಿ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾರು ಚೆನ್ನಾಗಿ ಹೇಳ್ತಿರೋ ಅವ್ರಿಗೆ ಪ್ರಿನ್ಸಿಪಲ್ಗೆ ಹೇಳ್ಬಿಟ್ಟು ಒಂದು ಅವಾರ್ಡ್ ಕೊಡ್ಸೋಣ. ಕರೆಕ್ಟ್ ಮಗ. ಗಂಡು ಹೆಣ್ಣು ಸೇರೋದಕ್ಕೆ ಇರೋದು ಅದೊಂದೇ ವೇ. ಈ ಹುಡುಗಿರ್ ಬೇಗ ಒಲಿತಾರೋ, ನಿಯತ್ತಾಗಿ ಪ್ರೀತಿ ಮಾಡೋರ್ ಜೀವನ ಹಾಕೊಂಡು ಇಣ್ತಾರೆ. ನಾನ್ ಸೆನ್ಸ್, ಮುಂದೆ ಹೇಳು ಮಗ. ಪ್ರೀತಿ ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗತ್ತೆ. ಗಂಡು ಹೆಣ್ಣಿನ ಮಧ್ಯೆ ಇನ್ಫ್ಯಾಕ್ಚುಯೇಷನ್ ತಂದಿಡುತ್ತೆ. ಪ್ರೀತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ನೀನ್ ಹೇಳಿದ್ದು ಸರಿ ಮಗ. ಮಗ, ಪ್ರೀತಿ ಅಂದ್ರೆ ಏನಂತ ನೀನ್ ಹೇಳೋ. ಪ್ರೀತಿ ಎನ್ನುವುದು 2 ಹೃದಯಗಳ ಮಧ್ಯೆ ಬೆಸೆಯೋ ಸಂಬಂಧನೇ ಹೊರತು 2 ದೇಹಗಳ ಮಧ್ಯೆ ಬೆಳೆಯೋ ಸಂಬಂಧ ಅಲ್ಲ. ಕಾಣದ ಯಾವುದೋ ಶಕ್ತಿಯಿಂದ ಪ್ರೀತಿ ಹುಟ್ಟತ್ತೆ. ಪ್ರೀತಿ ಹುಟ್ಟೋದು ಕಾರಣನೂ ಬೇಕಾಗಿಲ್ಲ, ಗೊತ್ತೂ ಇಲ್ಲ. ಒಬ್ರಿಗಾಗಿ ಒಬ್ರು ಕಾಯೋದ್ ಪ್ರೀತಿ, ಅವ್ರ ಭಾವನೆಗಳಿಗೆ ಸ್ಪಂದಿಸೋದ್ ಪ್ರೀತಿ. ಅಷ್ಟೇ ಯಾಕೆ, ಕಾಲ ಯುಗ ದಿಕ್ಕು ಏನೇ ಬದಲಾದ್ರೂ ಪ್ರೀತಿ ಬದಲಾಗಲ್ಲ. ಪ್ರೀತಿ ಶಾಶ್ವತ. ಇವೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ ಹೇಳಿ? ನಾನ್ ನಿಂಗೆ ಅವತ್ತೇ ಹೇಳಿದ್ದೆ, ನೀನ್ ಪಟ್ನಕ್ ಹೋದ್ರೆ ತುಂಬಾ ಕೆಟ್ಟೋಯ್ತೀಯ ಅಂತ. ಆದ್ರೆ ನಿಮ್ಮವ್ವ ಹೇಳ್ತಿತ್ತು ನೀನ್ ತುಂಬಾ ಚೆನ್ನಾಗಿದ್ಯಂತೆ. ನೆನ್ಪಿದ್ಯಾ? ನಾನ್ ಕೊಟ್ಟಿರೋ ಬೆಲ್ದಚ್ಚು, ಪಿಲ್ಲನ್ ಗೋವಿ ನಿನ್ ಜೊತೆ ಇದ್ರೆ ನಾನ್ ನಿನ್ ಜೊತೆನೇ ಇದ್ದಂಗೆ. ಅಯ್ಯೋ, ಏನಯ್ಯ, ನಮ್ ಕೂಸು ಒತ್ತೊತ್ತಿಗೆ ತಿಂದು ನೆಮ್ಮದಿಯಾಗವನೇ ತಾನೆ? ಅಯ್ಯ, ನೀನ್ ಕೂಸನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನಮ್ಮಿ. ನೀನ್ ಕೂಸೀಗ ನಮ್ಮ ಹಳ್ಳಿಯಾಗಿಲ್ಲ, ಸೂಟು ಬೂಟು ಹಾಕೊಂಡಿರೋ ಪ್ಯಾಟೆ ಜನಗಳ ಜೊತೆ ಅವನೇ. ಅವನೇ ನಮ್ಮಂಗೆ ದಿನ ಉಪ್ಪಿನ ಹೆಸರು ಹುಳ್ಳಿಕಾಳು ಮುದ್ದೆ ಊಟ ತಿನ್ನೋದಿಲ್ಲ ಕಣಮ್ಮಿ. ತರಾವರಿ ಊಟ, ದಿನ ತಾನ ಹೊಸ ಹೊಸ ಬಟ್ಟೆ ಹಾಕೊಂಡು ಜುಮ್ಮಾಗಿರ್ತಾನೆ. ಮಕ ಏನ್ ನೋಡಿಯ, ಒಳಗೋಗಿ ಮುದ್ದೆ ತಿರುವೋಗು. ಅಯ್ಯ, ಮೂತಿ ತಿರುವೋದ್ ನೋಡು. ಎತ್ಕೊಳ್ಳಿನ ಸಂಕಟ ನಿನ್ಗೇನಯ್ಯ ಅರ್ಥ ಆಯ್ತದೆ? ಹುಟ್ಟದಾಗಿಂದ ನನ್ ಸೆರ್ಗಿ ಇಟ್ಕೊಂಡ್ ಬೆಳ್ದಿದ್ ಕೂಸು. ಇಷ್ಟಿನ ಗಂಟ ಅವ್ನ್ ಬಿಟ್ಟಿರ್ಬೇಕು ಅಂದ್ರೆ ನನ್ ಕೈಯಾಗ ಆಯ್ಕಿಲ್ಲ, ಗೊತ್ತಾ? ಅವನು ನಿನ್ನೊಬ್ಳಿಗೆ ಮಗ ಅಲ್ಲ ಕಣಮಿ, ನನ್ಗೂ ಮಗ್ನೆಯ. ನಿನ್ಗೆ ಎಷ್ಟು ದುಃಖ ಆಯ್ತದೋ ಅಷ್ಟೇ ದುಃಖ ನನ್ಗೂ ಆಯ್ತದೆ. ಅದೇನ್ ಮಾಡಕ್ಕಾಯ್ತದೆ? ಆ ಮೇಷ್ಟ್ರು ಮಾತು ಕೇಳ್ಬೇಕಲ್ಲ. ಇಲ್ಲಿ ಬಂದ್ ಬಚ್ಚಿಟ್ಕೊಂಡಿದ್ಯಾ? ಬರ ಬರ ಹಚ್ಚಾಗ ಇಲ್ಲಿ ಹೊಡ್ಕೊಂಡ್ ಬಂದ್ ಬಚ್ಚಿಟ್ಕೊಂಡ್ಬಿಟ್ರೆ ಬರ ಹಚ್ಚಾಗ. ರಂಗ, ಆ ಮೈ ಯಾಕೆ ಹಂಗ್ ಪ್ರಾಣ ತಿಂತೀಯಾ? ಅದಕ್ ನೀನೇ ಅಪ್ಪ ಅವ್ವ ಎಲ್ಲ. ಹಿಂಗ್ ಎದುರಿಸಿದ್ರೆ ಮಗ ಬೆಚ್ಬಿಡಕ್ಕಿಲ್ವಾ? ನಿಮ್ಗಳಿಗೆ ಪಾಪು ಅಪ್ಪ ನಮ್ಮ ಮರ್ಯಾದಿಲ್ಲ ಇವಳಿಗ. ಬರ, ಇವಳು ಏನ್ ಮಾಡಿದ್ಲು ಅಂತ ಹಿಂಗ್ ಕೂಗಾಡ್ತಾ ಇದೀಯ ನೀನು? ನೀ ಕೇಳಿದ್ ಒಳ್ಳೇದಾಯ್ತು. ನೋಡ್ತಾ ಯಾವ ಅಷ್ಟು ಊಟ ಇದ್ದ ಒಂದ್ ಗಂಟು ಬಂದದೆ, ನೋಡಕ್ ಚೆನ್ನಾಗೂ ಅದೇ. ಇವಳು ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡೆ. ಮದುವೆ ಖರ್ಚೆಲ್ಲ ನಾನೇ ಹಾಕೋತೀನಿ, ನಿನ್ ಖರ್ಚಿಗೂ ಕಾಸು ಕೊಡ್ತೀನಿ ಅಂತ ಹೇಳಿದ್ದೆ. ಅಂತ ಒಳ್ಳೆ ಸಂಬಂಧ ಬಂದ್ರೆ ಇವಾಗ ಒಪ್ಕೊಂಡ್ ಮದುವೆ ಮಾಡಕ್ ಹೋಗ್ತಾನೆ. ಹುಡುಗ ಬಂದ್ ಏನ್ ಮಾತಾಡ್ತಾ ಇದೆಯಾ ಅಂತ ಗೆಪ್ತಿ ಐತೆಲ್ಲ ನಿನ್ಗೆ. ನಿನ್ನ ಮಗಳನ್ನ ನನ್ ಮಗನ್ಗೆ ತಂದ್ ಕಳ್ತೀವಿ ಅಂತ ಅವತ್ತೇ ಮಾತಾಗಿತ್ತು, ಗೊತ್ತೇನಿಲ್ಲ? ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಒಪ್ಕೊಂಡಿಲ್ಲ ತನ್ಕಳೆ. ನನ್ನ ಮಗ ಸಿಟಿನಾಗ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ.
ಕೇಳ್ರಪ್ಪ, ಒಳ್ಳೆ ಬೆಕ್ಕಿ ಬರ ಮಾತಾಡ್ತಾವನೆ. ನಮ್ ಚೋಳರ ಕಲ್ಕೊಳಿಕ್ ಹೋಗೋದು ಒಂದೇ, ಈ ಬೊಡ್ಡೆ ಇದ್ರ ಮಗ ದೊಡ್ಡ ಆಫೀಸರ್ ಆಗಿ ನಮ್ಮ ನೋಡ್ಕೊಳ್ಳೋದು ಒಂದೇ. ಕೇಳ್ರ ಇಲ್ಲೇ, ಅವಳಿಗೆ ಎಂತ ಗಂಡು ಹುಡುಕ್ಬೇಕು ಅಂತ ನನಗೆ ಗೊತ್ತದೆ, ಅವಳು ಎಂತ ಮನೆ ಸೇರಿಸ್ಬೇಕು ಅಂತ ನನಗೆ ಗೊತ್ತದ ಮಗನೇ. ಏ ರಂಗ, ನಡೀರ ಒಳಕ್ಕೆ. ಕುಡ್ಕೊಂಡ್ ಬಾಳು ಯಾವತ್ತಿದ್ರು ಹಿಂಗೆಯ. ಏಯ್, ಅದ್ ಏನ್ ಕಿಸಿಚಿಯ ಕಿಸ್ಕೊ ಹೋಗ್ಲಾ, ನಡೀರ ಒಳಕ್ಕೆ. ಏನ್ ಕಿಸಿಬೇಕು ಅಂತ ನನಗೆ ಗೊತ್ತದೆ, ನಾನ್ ಕಿಸಿತೀನಿ. ನನಗಳಕ್ ಬಂದ್ಬಿಟ್ಟ ಅವನೇ. ಅಜ್ಜಿ ಬಾಯಿಲಿ. ಅಜ್ಜಿ 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 ಏನಾಯ್ತು ಗೊತ್ತಾ? ಅಜ್ಜಿ ಇವತ್ತು ಐಶ್ವರ್ಯ, ಸ್ವಲ್ಪ ನಗು ನಿಲ್ಸಿ. ಏನಾಯ್ತು ಅಂತ ಹೇಳ್ತೀಯಾ? ಅಜ್ಜಿ ಆ ನೇತ್ರ ಇಲ್ವಾ? ಯಾರಮ್ಮ ಅದು? ಆ ನೇತ್ರ ಅಜ್ಜಿ. ಅದೇ ಕಿವಿಗೆ ಹೂವ, ಮುಗ್ಧ ಪಾಪು, ಆ ಹಳ್ಳಿ ಹುಡ್ಗ ಅಂತ ಹೇಳಿರ್ಲಿಲ್ವಾ ಅಜ್ಜಿ? ಓ, ಆ ಹುಡ್ಗನ? ಏನಾಯ್ತು? ಅಯ್ಯಯ್ಯೋ ಅಜ್ಜಿ, ಅದೇನಾಯ್ತು ಅಂದ್ರೆ ಏನೋ ಮಾಡಕ್ ಹೋಗಿ ಬೇರೆ ಏನೋ ಮಾಡ್ದ. ಎಲ್ರು ಬಿದ್ದು ಬಿದ್ದು ನಗ್ತಿದ್ರು. ಹೋಗ್ಲಿ, ಎಲ್ಲರೂ ನಗೋದನ್ನ ನೀನಾದ್ರೂ ನಿಲ್ಲಿಸ್ಬೋದಾಗಿತ್ತಲ್ವಮ್ಮ? ಅದ್ ಹೆಂಗಜ್ಜಿ? ಅವನ್ ಕಿವಿಲ್ ಹೂವು, ಅವನ್ ಡ್ರೆಸ್ಸು, ಅದನ್ನೆಲ್ಲ ಚೇಂಜ್ ಮಾಡು. ಸಿಟಿ ಕಲ್ಚರ್ ಹೇಳ್ಕೊಡು, ಆಗ ಸಿಟಿ ಹುಡುಗ ಆಗ್ತಾನೆ. ಕರೆಕ್ಟ್ ಅಜ್ಜಿ, ನಾಳೆಯಿಂದ ಅದೇ ಕೆಲಸ ಮಾಡ್ತೀನಿ. ಅಜ್ಜಿ, ಅವರಲ್ಲಿ ಒಂದ್ ಗುಣ ನನಗ್ ತುಂಬಾ ಹಿಡಿಸ್ತಜ್ಜಿ. ನಾವೆಲ್ಲ ಎಷ್ಟೇ ರೇಗಿಸ್ತಿದ್ರು ಒಬ್ರಿಗೂ ಒಂದು ಮಾತು ಬೈಲಿಲ್ಲ. ಅಜ್ಜಿ, ಈಸ್ ರಿಯಲಿ ಅ ನೈಸ್ ಚಾಪ್. ಅಂತ ಒಳ್ಳೆ ಹುಡುಗನ ನಮ್ಮನೆಗೊಂದ್ ದಿವ್ಸ ಊಟಕ್ಕೆ ಕರಿಯಮ್ಮ. ಓಕೆ ಅಜ್ಜಿ. ಕೇಳ್ರಿ, ಇಲ್ಲಿ ಇಡೀ ಕಾಲೇಜ್ಗೆ ಆರ್ಟ್ ನ್ಯೂಸ್ ಕಂಡ್ರು. ಅದೇನೋ ಆರ್ಟ್ ಸ್ಪೆಷಲ್ ನ್ಯೂಸ್, ಬೇಗ ಹೇಳು, ತಣ್ಣಗಾಗ್ಬಿಡುತ್ತೆ. ಅದೇನ್ ಹಾಟ್ ನ್ಯೂಸ್ ಅಂತ ನಾನ್ ಹೇಳ್ತೀನಿ ಕೇಳ್ರು. ನಮ್ ಸೈನ್ಸ್ ಲೆಕ್ಚರರ್ ಇಲ್ವಾ ರಾಬರ್ಟ್, ಅವ್ರ ಮಿಸ್ಸಸ್ ಕಂಟಿನ್ಯೂಸ್ ಆಗಿ 3 ಸಲ ಅವಳಿ ಜವಳಿ ಮಕ್ಳನ್ನ ಹೆತ್ತಿದಾರ್ ಕಣ್ರು. ಅಷ್ಟೇ ಕಣ್ರು, ಬೇರೇನಿಲ್ಲ. ಹೌದಾ? ಅದು ಇಂಗ್ಲಿಷ್ ಬ್ರೀಡ್ ಅಲ್ವೇನೋ, ಅದಕ್ಕೆ ಡಬಲ್. ನಮ್ಮವರೆಲ್ಲ ಝಾನ್ಸಿ ರಾಣಿಗಳಲ್ವಾ, ಅದಕ್ಕೆ ಸಿಂಗಲ್ ಆಗೋದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏಯ್, ಅಲ್ಲಿ ನೋಡ್ರು, ಲೆಕ್ಚರರ್ ಬರ್ತಾವ್ರೆ. ಬನ್ರೋ, ಕಂಗ್ರಾಚುಲೇಷನ್ಸ್ ಹೇಳೋಣ. ನಮಸ್ತೆ ಸರ್. ನಮಸ್ಕಾರ. ಗೋ ಗೋ ಸರ್. ಕಂಗ್ರಾಚುಲೇಷನ್ ಸರ್. ಕಂಗ್ರಾಟ್ಸ್ ಸರ್. ಕಂಗ್ರಾಟ್ಸ್ ಸರ್. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ ಸರ್. ಅಲ್ಲ, ಕಂಗ್ರಾಟ್ಸ್ ಯಾಕೆ ಹೇಳಿದ್ದು? ಎಕ್ಸಾಮ್ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ರ? ಇಲ್ಲ ಕಾಲೇಜ್ ನಾನು ಮುಚ್ತಾವ್ರ? ಮೇ ಬಿ ಇವತ್ ನಡೀತಾ ಇರೋ ಮ್ಯಾಚ್ ಅಲ್ಲಿ ಧೋನಿ ಏನೋ ಡಬಲ್ ಸೆಂಚುರಿ ಹೊಡೆದಿರ್ಬೇಕು. ಧೋನಿ ಅಲ್ಲ ಸರ್, ಡಬಲ್ 3 ಟೈಮ್ಸ್ ಸೆಂಚುರಿ ಹೊಡೆದಿರೋದು ನೀವೇ ಸರ್. ವಾಟ್ ಮ್ಯಾನ್? ಡಬಲ್? ನೋ, ಐ ಆಮ್ ಆಲ್ವೇಸ್ ಸಿಂಗಲ್. ನೀವು ಸಿಂಗಲ್ಲೇ ಸರ್, ನಿಮ್ ಹೆಂಡತಿಗೆ ಡಬಲ್, ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಿದ್ದು. ಅದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ಹೌ ಡು ಯು ನೋ? ಸರ್, ನಂಗ್ ಮಾತ್ರ ಅಲ್ಲ, ಇಡೀ ಕಾಲೇಜ್ಗೆ ಗೊತ್ತು. ಅದೇನೇ ಇರ್ಲಿ, ನೀವು ಮಾತ್ರ ತುಂಬಾ ಸ್ಟ್ರಾಂಗು ಸರ್. ಹೌದು, ಐ ಆಮ್ ಸ್ಟ್ರಾಂಗ್. ಐ ಆಮ್ ವೆರಿ ಸ್ಟ್ರಾಂಗ್ ಅಂಡ್ ಆಲ್ಸೋ ಐ ಆಮ್ ವೆರಿ ಸ್ಟ್ರಿಕ್ಟ್. ಮೊದಲನೇ ಸರಿ ಹುಟ್ಟಿದ ಅವಳಿ ಜವಳಿ ಮಕ್ಳಿಗೆ ಏನಂತ ನಾಮಕರಣ ಮಾಡಿದ್ರಿ ಸರ್? ಟಿನ್ ಅಂಡ್ ಮಾರ್ಟಿನ್. ಎರಡನೇ ಸಲ ಟ್ವಿನ್ಸ್ಗೆ ಪೀಟರ್ ಅಂಡ್ ರಿಪೀಟರ್. ಮಗ, ಈಗ ಹುಟ್ಟಿರೋ ಟಿನ್ಸ್ಗೆ ಏನಂತ ಹೆಸರಿಟ್ಟಿದ್ರ? ಟೈರ್ಡ್ ಅಂಡ್ ರಿಟೈರ್ಡ್. ಸರ್, ಇವಾಗ ರಿಟೈರ್ಡ್ ಆಗಿರೋದು ನೀವಾ ನಿಮ್ ಮಿಸ್ಸಸ್? ಓ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಗ್ತೀರಾ? ಯು ಸಿಲಿ ಬಾಯ್ಸ್, ಗೆಟ್ ಲಾಸ್ಟ್. ಬಾರ ಶಿವ, ಬಾಯ್ ಕಂಡ್ರ. ಮಗ, ಮೊನ್ನೆ ಹೆಂಗಿದ್ರು ಗೊತ್ತೇನೋ ಹುಡುಗಿರು? ಅಪ್ಪ, ನನಗಂತೂ ತಲೆ ಗಿರ್ರಂತಿತ್ತು. ಮೊನ್ನೆ ಏನಿಲ್ಲ, ಚಾಮಕ್ ರಾಜ ಒಳ್ಳೆ ಹುಡುಗಿರು. ಮೊನ್ನೆ ನೋಡಿದೆ ಮಚ್ಚ ಫಿಲ್ಮ್ ಅಲ್ಲಿ. ಏನು ಆಗಲ್ಲ ಮಗ, ನನ್ ಡವ್ ಬಂದ್ಲು. ಏನಮ್ಮಿ ಕ್ಲಾಸ್ ಬಂಕ? PVR ಭವನ್ ಬತ್ತೀಯಾ? ಮೊನ್ನೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡಿದೆ ಗೊತ್ತಾ ಮಚ್ಚ? ಸೂಪರ್ ಆಗಿ ಧೂಳ್ ಮಗ. ಅವಾಗ ನೋಡ್ರು,
ಅಬ್ಬಮ್ಮ ಇವನಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂದ್ರೆ ಇವ್ನ ಯಶಸ್ಸಿನ ಗುಟ್ಟೇನ್ರೋ? ಓಯ್ ದೊಡ್ಡವ್ರು ಹೇಳಿಲ್ವೇನೋ ಯಶಸ್ವಿ ಗಂಡಿನಿಂದೆ ಒಂದ್ ಹೆಣ್ಣಿರ್ತಾಳೆ ಅಂತ. ಹೌದಾ? ಯಾರೋ ಆ ಹೆಣ್ಣು? ಅಲ್ಲಿ ನೋಡು, ಯಶಸ್ವಿ ಗಂಡಿನಿಂದ ಇರೋ ಹೆಣ್ಣು ಬರ್ತಾ ಇದ್ದಾಳೆ. ಓಯ್ ಏನಮ್ಮ ಸಮಾಚಾರ ಇವಂದು? ಮೇಡಮ್ ಮೇಡಮ್ ಸುಮ್ನೆ ಎಲ್ಲ ನೋಡ್ತಿದ್ದಾರೆ. ಮೇಡಮ್ ಏನ್ರಿ ನೀವು ಆಗ್ಲೇ ಲಂಚ್ ಟೈಮಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕಾರಿಡಾರ್ ಅಲ್ಲಿ? ಅದು ಎಲ್ಲ ಹುಡುಗರು ಎದುರಿಗೆ ನನಗೂ ಒಂಥರ ಮುಜುಗರ ಆಗುತ್ತಪ್ಪ. ಅದು ಅಡ್ಡ ನಿಲ್ಸಿ ಮಾತಾಡ್ತಿದ್ದೀರ. ಅಲ್ಲ ಈಗ ಕೇಳೇ ಬಿಡ್ಲ, ಬಹಳ ದಿವಸದಿಂದ ನನ್ಗೊಂದು ಡೌಟ್ ಕ್ಲಿಯರ್ ಆಗ್ಬೇಕಾಗಿತ್ತು, ಅದಕ್ಕೆ ನಿಲ್ಲಿಸ್ದೆ. ಡೌಟಾ? ಏನದು ಕೇಳಿ, ನನಗ್ ಟೈಮ್ ಇಲ್ಲ. ಅಲ್ಲ ನಿಮ್ಮ ಮಗ ನಂತರನೇ ಕಪ್ಪು ಇದ್ದಾನೆ ಅಂತಂದ್ರಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ನನಗೊಂಥರ ಫೀಲಿಂಗ್ ಆಗ್ಬಿಟ್ಟಿದೆ. ನಿಮಗ್ ಫೀಲಿಂಗ್ ಬರೋತರ ನಾನು ಏನು ಮಾತಾಡ್ಲಿಲ್ವೇ? ಮಾತಾಡ್ಲಿಲ್ಲ, ಅವತ್ತು ನಾನು ಕನ್ಸಲ್ ಬಂದಿದ್ದಕ್ಕೆ ಹಂಗಾಯ್ತು ಅಂತಂದ್ರಲ್ಲ, ಇನ್ನು ನಿಜವಾಗ್ಲೂ ನಾನೇ ಅಂತಂದಿದ್ದಕ್ಕೆ ನೀವು ಚೀತು ಅಂತ ನಾಚ್ಕೊಂಡು ಹೋದ್ರಲ್ಲ, ಅವತ್ತಿಂದ ನನಗೆ ಇನ್ನೊಂಥರ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಎಲ್ರ ಮುಂದೆ ಯಾವಾಗ ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತೇ ಆಗಲ್ವಲ್ಲ ನಿಮ್ಗೆ? ಕಾರಿಡಾರ್ ಅಲ್ಲಿ ಬಂದ್ ಮಾತಾಡಿಸ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊತಾ ಇದ್ದೀರಾ? ಎಲ್ಲಿ ಬಂದು ಕೇಳಿದ್ರೆ ಹೇಳ್ತೀರಾ ಹೇಳಿ? ಅದು ಕನ್ಸ್ನಲ್ಲಿ. ಕನ್ಸಲ್ಲ? ಕನ್ಸಲ್ಲಿ ಬಂದ್ರೆ ಎಷ್ಟೊತ್ತಿಗೆ ಬರ್ಲಿ? ಕರೆಕ್ಟ್ ಆಗಿ 12 ಗಂಟೆಗೆ ಬಂದ್ಬಿಡು. 12 ಗಂಟೆಗ? 11:30 ಬಂದ್ಬಿಡ್ತೀನಲ್ಲ. ಬೇಡ, ಆ ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಏನ್ ಬ್ಯುಸಿ ಆಗಿರ್ತೀರಾ? ಅದೆಲ್ಲ ಹೇಳಕ್ಕಾಗತ್ತಾ? ಅದು ಪರ್ಸನಲ್. ಪರ್ಸನಲ್ ಏನಿರ್ಬೋದು? ಹಲೋ ಐಶ್ವರ್ಯ. ಹಾಯ್. ಏನಿದು ಯಾವಾಗ್ಲೂ ಕ್ಲಾಸ್ ರೂಮ್, ಲೈಬ್ರರಿ ಅಂತ 3 ಹೊತ್ತು ಬುಕ್ ಮುಂದೆ ಇರೋರು ಇವತ್ತು ಹೂವನ್ ಹುಡ್ಕೊಂಡ್ ಬರೋ ದುಂಬಿ ತರ ಪಾರ್ಕ್ ಬಂದಿದ್ದೀರಾ? ಗರ್ಲ್ ಫ್ರೆಂಡ್ ಹುಡ್ಕೊಂಡ? ಜೋಕ್ ಮಾಡ್ಬಿಡಿ, ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಹೌದಾ? ಇಷ್ಟು ದೂರನಾ? ನನ್ ಮೊಬೈಲ್ಗೆ ಫೋನ್ ಮಾಡಿ ಅದೇನು ಅಂತ ಹೇಳ್ಬೋದಿತ್ತಲ್ಲ. ಫೋನಲ್ಲಿ ಮಾತಾಡೋಂತ ವಿಷಯ ಅಲ್ಲ, ನೇರವಾಗಿ ಮನಸ್ಪೂರ್ವಕವಾಗಿ ಮುಕ್ತವಾಗಿ ಮಾತಾಡೋಂತ ವಿಷಯ. ಹೌದಾ? ಹಾಗಾದ್ರೆ ಅದೇನಂತ ಬೇಗ ಹೇಳಿ. ಐಶ್ವರ್ಯ ಅವರೇ, ಎಲ್ಲಾ ವ್ಯಕ್ತಿಗಳಿಗೂ ಗಾಡ್ ಫಾದರ್ ಅಂತ ಇರ್ತಾರೆ, ಹಾಗೆ ನನ್ ಪಾಲಿಗೆ ನೀವೇ ಗಾಡ್ ಫಾದರ್. ಹಳ್ಳಿಯಿಂದ ಬಂದ್ ನಾನು ಎಲ್ಲರ ಹಾಸ್ಯ ಕಾರಣನಾಗಿದ್ದೆ. ನನಗೆ ಜಾಣತನದಿಂದ ಬದುಕೋದ್ ಕಲ್ಸ್ಕೊಟ್ರಿ. ಅನಾಗರಿಕನಾದ ನನ್ನನ್ನ ನಾಗರಿಕನಾಗಿ ಮಾಡಿದ್ರಿ. ನಾನ್ ವಿದ್ಯೆಯಿಂದ ದೂರ ಹೋದಾಗ ನನ್ನನ್ನು ವಿದ್ಯೆಗೆ ಹತ್ರ ತಂದ್ರಿ. ನಮ್ ತಂದೆ ತಾಯಿ, ನಮ್ ಗುರುಗಳು, ನಮ್ ಊರಿನ ಜನ ಕಂಡಿದ್ ಕನ್ಸನ್ನ ಇವತ್ ನೀವು ನನಸು ಮಾಡಿದೀರಾ. ನಾನು ಇಷ್ಟು ಮುಂದ್ ಬಂದು ಇಷ್ಟೆಲ್ಲ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ, ನಿಮ್ ಪ್ರೋತ್ಸಾಹನೇ ಕಾರಣ. ನಾನಿವತ್ತು ಗಳಿಸಿರೋ ಈ ಪ್ರಶಸ್ತಿ, ಪ್ರಶಂಸೆ ಇವೆಲ್ಲ ನಿಮಗೆ ಸೇರ್ಬೇಕಾಗಿದ್ದು. ದಯವಿಟ್ಟು ಈ ಪುಟ್ಟ ಕಾಣಿಕೆನ ಸ್ವೀಕರಿಸಬೇಕು. ಐಶ್ವರ್ಯ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಮ್ಮ, ಓದ್ಕೋ. ಅಲ್ಲ, ನಾನ್ ಹೇಳ್ತಾನೆ ಇದೀನಿ, ನೀನ್ ನಗ್ತಾನೆ ಇದೀಯಾ. ಏನ್ ಅರ್ಥ? ನಗ್ಬೇಡ್ವೆ ಐಶ್ವರ್ಯ. ಐಶ್ವರ್ಯ, ಏನ್ ಐಶ್ವರ್ಯ ಅವರೇ,
ಇಲ್ಲಿ ನಿಂತ್ಬಿಟ್ಟಿದ್ದೀರಾ? ಗಾಡಿ ಪಂಕ್ಚರ್ ಆಗಿದೆ. ಕಾವ್ಯ ಬರ್ತಾಳೆ ಅಂತ ಕಾಯ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ನಿಮ್ ಫ್ರೆಂಡ್ಸ್ ಕತೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ ನಾವೇ ಪಂಕ್ಚರ್ ಹಾಕ್ಸೋಣ. ಓಕೆ. ಇಲ್ಲೇ ನಿಲ್ಸ. ಎಷ್ಟಾಯ್ತು? 50 ರೂಪೀಸ್ ಕೊಡಿ ಸರ್. ನೇಸ್ರ ಇದಾನಾ? ಇದಾರೆ ಸರ್. ಏನ್ ಗತಿ ಬಂತಪ್ಪ? ಎಂತ ಕಾಲ ಬಂದೆಯಾ? ನಮ್ಮ ನೇಸ್ರ ಏನಾಗಿದೆ? ಹಾಕೋ ಕಾರ್ಡು. ನೇಸ್ರ, ನೇಸ್ರ, ಮೇಷ್ಟ್ರೆ ಚೆನ್ನಾಗಿದ್ಯಾ? ಹ್ಞೂ ಮೇಷ್ಟ್ರೆ. ಇವ್ರ ಜೊತೆಗೆ ನೀನು ಎಲ್ಲಿ ಕೆಟ್ಟೋಗ್ಬಿಟ್ಟಿದ್ಯೋ ಅಂತ ಅನ್ಕೊಂಡಿದ್ದಪ್ಪ. ಇಲ್ಲ, ಸದ್ಯ. ಕೂತ್ಕೋ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮೇಷ್ಟ್ರೆ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ದೇವ್ರ ದಯದಿಂದ ನಿಮ್ಮಪ್ಪ, ನಿಮ್ಮಮ್ಮ, ಊರಿನ ಜನ ಎಲ್ರೂ ಚೆನ್ನಾಗಿದೆ. ಚೆನ್ನಾಗಿ ಓದ್ತಿದ್ದೀ ತಾನೆ? ಹ್ಞೂ ಮೇಷ್ಟ್ರೆ. ನೇಸ್ರ, ನಿಮ್ಮ ಅವ್ವ ಪ್ರೀತಿಯಿಂದ ನಿನಗೋಸ್ಕರ ಸಿಹಿ ತಿಂಡಿ ಮಾಡಿ ಕಳಿಸಿದಾಳೆ, ತಗೋ. ಅದ್ ಸರಿ, ಗಡ್ಡ ಯಾಕೆ ಬಿಟ್ಟಿದೀಯ? ಸುಮ್ನೆ. ತರುಣ್ರು ಹೇಗಿರ್ಬೇಕು? ಈ ಪರಿಸರದಲ್ಲೂನು ಪದ್ಮಪತ್ರದ ಜಲಬಿಂದುವಿನಂತಿದೆಯಲ್ಲಪ್ಪ. ಬೇಷ್ ಬೇಷ್. ಮೇಷ್ಟ್ರೆ, ನೀವು ಹೇಳಿರೋ ಒಂದೊಂದು ಮಾತು, ನಮ್ಮ ಅವ್ವ ಕೊಟ್ಟಿರೋ ಈ ಸಿಹಿ ತಿಂಡಿ, ಇವೆಲ್ಲ ನಂಗೆ ಶಕ್ತಿ ಚೈತನ್ಯ ತುಂಬಿಸೋ ಸಂಜೀವಿನಿ. ನಾ ಕೊಟ್ಟಿರೋ ಒಂದೊಂದು ಮಾತನ್ನು ಉಳಿಸ್ಕೊಂತೀನಿ ಮೇಷ್ಟ್ರೆ. ಆಗ್ಲಪ್ಪ. ಆಮೇಲೆ ಗೌರ, ನಾನೇನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು. ನಾನು ಆಸೆ ಪಟ್ಟು ಹೊತ್ತಾಕೊಂಬಂದಕ್ಕಿನ ನೀನೇ ತಗೊಳೋದಾ? ನಾನು ಅವಳು ಕರ್ಕೊಂಡು ಅನ್ಭವಿಸಿದ ನಾವನ್ನ ನೀನ್ ಅನ್ಭವಿಸ್ಬೇಕು. ಹುಡುಗಿ ಎದುರಿಗಿದ್ದಾಳೆ ಅಂತ ಪಿಕ್ಚರ್ ತೋರ್ತೇನೆ ನೀನು. ಏನಂದ್ರೆ ನನ್ನ ದುನಿಯಾದಲ್ಲಿ ಇಲ್ದಂಗ್ ಮಾಡ್ತೀನಿ ಅಂತ ಹೇಳ್ದೆ ನೀನು. ಈ ತಮ್ಮ ದುನಿಯಾ ಮಾತು ಬಿದ್ರೆ ಬಾರೋ. ಸ್ವಲ್ಪ ಜಾಗ ಬಿಡಿ. ವಿವೇಕ್, ವಿವೇಕ್, ಏನಾಯ್ತು? ಮಾತಾಡು ವಿವೇಕ್. ಹೆಲ್ಪ್ ಮೀ ಪ್ಲೀಸ್. ಆಟೋ, 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 ನಿಲ್ಸಿ. ಸ್ಟಾಪ್, ಸ್ಟಾಪ್. ಟ್ಯಾಕ್ಸಿ, ನಿಲ್ಸಿ. ಪ್ಲೀಸ್ ನಿಲ್ಸಿ. ಪ್ಲೀಸ್ ಸ್ವಲ್ಪ ಹಾಸ್ಪಿಟಲ್ ಡ್ರಾಪ್ ಮಾಡಿ. ಓಕೆ ಮೇಡಮ್. ಡಾಕ್ಟರ್, ಡಾಕ್ಟರ್
ನೋಡಿ, ಇವ್ರು ನನ್ನ ಕ್ಲಾಸ್ಮೇಟ್ ವಿವೇಕ್ ಅಂತ. ಪ್ಲೀಸ್ ಹೇಗಾದ್ರೂ ಮಾಡಿ ಇವ್ರನ್ನ ಉಳಿಸ್ಬೇಕು. ಓಕೆ, ಡೋಂಟ್ ವರಿ, ದೇವ್ರಿದ್ದಾನೆ. ಬೇಗ ಕೂತ್ಕೊಳ್ಳಿ, ಟೈಮ್ ಆಯ್ತು. ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ. ಆಯ್ತು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಹಾ ಹಾ ಹಾ. ವಿವೇಕ್, ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ. ನನ್ನ ಪ್ರಾಣ ಉಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಿಮ್ ಪ್ರಾಣ ಉಳಿಸಿರೋದು ನಿಮ್ ಕ್ಲಾಸ್ಮೇಟ್ ಐಶ್ವರ್ಯ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬುಕ್ಕೆ ಸಿಗ್ಲಿಲ್ಲ ಕಣೆ. ದೊಡ್ಡರಂಗೇಗೌಡ್ರು ಬುಕ್ಕೆ ಸಿಗ್ಲಿಲ್ಲಮ್ಮ. ಆಕೆ ನಾರಾಯಣ ಅವ್ರದ್ದು ಸಿಗ್ಲಿಲ್ವೇ? ಅದೆಲ್ಲ ಸ್ವಪ್ನ ಬುಕ್ಸ್ ಅಲ್ಲಿ ಸಿಗುತ್ತೆ ಬಂದ್ರೆ. ಹೌದಾ? ಸರಿ, ಹಾಗಾದ್ರೆ ಹೋಗೋಣ. ಬನ್ನಿ ಹೋಗೋಣ. ಓಕೆ, ಬಾಯ್. ಓಕೆ, ಬಾಯ್. ಹಾಯ್. ಹಾಯ್. ಓ, ಐ ಆಮ್ ಸಾರಿ. ಇವತ್ತು ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದೀನಿ ಅಂತ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು. ಆದ್ರೆ ನಾನ್ ಮರ್ತೋಗ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಪರವಾಗಿಲ್ಲ. ಮೊದಲು ನಮ್ಮ ತಾಯಿ ನನಗೆ ಜನ್ಮ ನೀಡಿದ್ಲು, ಈಗ ನೀವು ನನಗೆ ಪುನರ್ಜನ್ಮ ನೀಡಿದ್ರ. ತುಂಬಾ ಥ್ಯಾಂಕ್ಸ್. ಬರೀ ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಏನ್ ಪ್ರಯೋಜನ? ಏನ್ ಮಾಡ್ಬೇಕು ಹೇಳಿ? ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಹೇಳಿ, ಅವ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇಷ್ಟೇನಾ ನಿನಗೆ ಗೊತ್ತಿರೋದು? ಮಚ್ಚು, ಚಾಕು, ಚೂರಿ, ರಕ್ತ, ಸಾವು, ನೋವು, ಇಷ್ಟೇನಾ ನಿನ್ ಜೀವನದ ಮೈಲಿಗಲ್ಲುಗಳು? ಜೀವನಕ್ಕೆ ಬೇರೆ ಅರ್ಥನೇ ಇಲ್ವಾ? ನಿನ್ ಜೀವನದಲ್ಲಿ ಇಷ್ಟೆಲ್ಲ ದುರಂತ ಆದ್ಮೇಲೂ ನಿನ್ನಲ್ಲಿರೋ ರಾಕ್ಷಸ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು, ಮನುಷ್ಯ ಸತ್ರು ಅವನ ಯೋಚನೆಗಳು ಸಾಯೋದಿಲ್ಲ ಅಂತ. ನೀವು ಏನ್ ಹೇಳ್ತಾ ಇದೀರಾ ಅಂತ ನಂಗೆ ಈಗ ಗೊತ್ತಾಗ್ತಾನೆ ಇಲ್ಲ. ಅರ್ಥ ಆಗಲ್ವಾ? ಮನಸ್ ತುಂಬಾ, ಮೈ ತುಂಬಾ ರೋಷ, ದ್ವೇಷನೇ ತುಂಬಿಕೊಂಡಿರೋ ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ನಿನ್ನಲ್ಲಿರೋ ರೋಷ, ದ್ವೇಷ, ಆವೇಶನ ಬಿಟ್ಟು ಪ್ರೀತಿಸೋದ್ ಕಲಿ. ಪ್ರೀತಿನೇ ಎಲ್ಲದಕ್ಕೂ ದಾರಿದೀಪ. ಅವತ್ತು ಬೀದಿಲಿ ಸಾಯ್ತಾ ಬಿದ್ದಿದ್ ನಿನ್ನ ಡಾಕ್ಟ್ರು ಪ್ರೀತಿಯಿಂದ ಚಿಕಿತ್ಸೆ ಮಾಡಿದ್ದಕ್ಕೆ ಇವತ್ ನೀನು ಉಸಿರಾಡ್ತಿದ್ಯಾ? ಲಾಂಗು ಮಚ್ಚನ್ನ ಪ್ರೀತಿಸೋದ್ರಿಂದ ಯಾರನ್ನ ಉಳಿಸ್ತ್ಯಾ, ಯಾರನ್ನ ಮುಗಿಸ್ತ್ಯಾ? ಪ್ರೀತಿ ಅನ್ನೋದು ನಿನ್ ಮನ್ಸನ್ನ ಶಾಂತಿ ಶಿಖರಕ್ಕೆ ಏರ್ಸತ್ತೆ. ಪ್ರೀತಿಯಿಂದ ಬಾಳೋದನ್ನ ಕಲಿ. ಆ ಶಾಂತಿ ಅನ್ನೋ ಪ್ರಪಾತಕ್ಕೆ ಜಾರ್ ಬೀಳ್ಬೇಡ. ಹಿಂಸೆಯಿಂದ ನೀನು ನಿರ್ಮಿಸಕ್ ಹೋಗೋ ಸಾಮ್ರಾಜ್ಯಕ್ಕೆ ಚಾಕು ಚೂರಿ ಬೇಕು. ಆದ್ರೆ ಮಧುರವಾದ ಮನಸ್ಸುಗಳ ನಿಲಯವನ್ನ ನಿರ್ಮಿಸೋಕೆ ಪ್ರೀತಿ, ವಿಶ್ವಾಸ ಅನ್ನೋ ಸುಮಧುರವಾದ ಭಾವನೆಗಳು ಬೇಕು. ಪ್ರಕೃತಿ ಪ್ರೀತಿಸೋದು ಪ್ರೀತಿನ, ವಿಕೃತಿನಲ್ಲ. ಈ ಸಮಾಜ, ಸಮುದಾಯ, ಬಂಧು ಬಳಗ ಎಲ್ಲ ನಿನ್ನನ್ನ ಪ್ರೀತಿಸ್ಬೇಕು ಅಂದ್ರೆ ನೀನು ಅವ್ರನ್ನ ಪ್ರೀತಿಸ್ಬೇಕು. ಅರ್ಥ ಆಯ್ತಲ್ಲ? ಸುಂದ್ರಿ, ಇವತ್ತು ಕ್ಲಾಸ್ ರೂಮ್ ನಲ್ಲಿ ಎಂತ ಕಾಮಿಡಿ ಆಯ್ತು ಗೊತ್ತಾ? ಅದು ಏನು ನೀವು ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷನ ಹಾಗೆ ನನ್ನ ಹಿಂದಿಂದಲೇ ನಡ್ಕೊಂಡ್ ಬರ್ತಾ ಇದ್ರಲ್ಲ. ಅಲ್ಲ ರೀ, ನನ್ನ ಒಂಟಿಯಾಗಿ ಎಲ್ಲೂ ನಡಿಯಕ್ಕೆ ಬಿಡೋದಿಲ್ವಲ್ಲ ನೀವು? ಅಯ್ಯೋ, ಹೋಗ್ರಿ ಆಚೆ, ಹೋಗ್ರಿ. ನಿಮಗೆ ಸ್ವಲ್ಪ ಮಾನ, ಮರ್ಯಾದೆ, ಭಯ ಏನು ಇಲ್ವಲ್ರಿ? ನೀವ್ ಬಂದಿರೋ ಜಾಗ ಯಾವ್ದು ಗೊತ್ತಾ? ಅಯ್ಯೋ, ವಿಷಯ ಹೇಳೋದಕ್ಕೆ ಯಾವ ಜಾಗ ಆದ್ರೆ ಏನು? ನಾನು ವಿಷಯ ಹೇಳಲೇಬೇಕು, ನೀವು ಕೇಳಲೇಬೇಕು. ಏನಾಯ್ತು ಗೊತ್ತಾ? ಹೋಗ್ರಿ. ನಮ್ಮಿಬ್ಬರನ್ನ ಯಾರಾದ್ರೂ ಈ ಬಾತ್ರೂಮ್ ಅಲ್ಲಿ ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜ್ ಹಾಕ್ಬಿಡ್ತಾರೆ ಕಣ್ರಿ. ಹೋಗ್ರಿ. ಅಯ್ಯ, ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಾ ಇದ್ದೀರಾ? ನಾವೇನ್ ಬೆಡ್ರೂಮ್ ಅಲ್ಲ ಇದೀವಿ, ರೆಸ್ಟ್ ರೂಮ್ ಅಂತಾನೆ ಇರೋದು. ಇದು ರೆಸ್ಟ್ ರೂಮ್ ಅಲ್ಲ, ಕಾಲೇಜ್ ರೂಮ್ ಅಲ್ಲ, ಬೆಡ್ರೂಮ್ ಅಂತ ಮೊದಲು ಅಲ್ವೇ ಅಲ್ಲ. ಇದು ಲೇಡೀಸ್ ಬಾತ್ರೂಮ್ ಕಣ್ರಿ. ಲೇಡೀಸು ಬಾತ್ರೂಮ್. ನನ್ ಬಂಗಾರಿ, ಈಗ ನೀವೇ ನನ್ ಮಾನ ಮರ್ಯಾದೆ ಕಾಪಾಡ್ಬೇಕ್ರಿ. ನಾನೇನೋ ನಿಮ್ ಮರ್ಯಾದೆ ಕಾಪಾಡ್ತೀನಿ, ಆದ್ರೆ ನನ್ ಮರ್ಯಾದೆ ಕಾಪಾಡೋರು ಯಾರು? ನಾನ್ ಕಾಪಾಡ್ತೀನಲ್ಲ,
ನೀವೇನ್ ಯೋಚನೆ ಮಾಡ್ಬೇಡಿ. ಈಗ ನೋಡ್ರಿ ನಾನು ಏನಾದ್ರು ಹೊರಗಡೆ ಗಂಡ್ಸಾಗಿ ಏನಾದ್ರು ಕಾಣಿಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಹೋಗ್ಬಿಡುತ್ರಿ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು. ಏನು? ಏನೆಲ್ಲ ನಿಮ್ ಸೀರೆ ಬಿಚ್ಕೊಡ್ರಿ, ಉಟ್ಕೊಂಡು ಹೊರಗಡೆ ಓಡಾಬಿಡ್ತೀನಿ. ಹಿಂದ್ಗಡೆ ಕಿಟಕಿಯಿಂದ ತಂದ್ಕೊಡ್ತೀನಿ. ಸೀರೆ ಕೊಡ್ರಿ, ಕೊಡ್ರಿ ಸೀರೆ, ಕೊಡ್ರಿ ಸೀರೆ, ಬಿಚ್ಚ್ರಿ ಸೀರೆ, ಸೀರೆ ಬಿಚ್ಚಿ. ಏ ರೇಖಾ, ಎಷ್ಟ್ ದಿನದಿಂದ ನಡೀತಿದ್ಯಾ ಕೆಲಸ ಎಲ್ಲ? ಹೋಗಿ ಪ್ರಿನ್ಸಿಪಾಲ್ ಆಗಿ ರಿಪೋರ್ಟ್ ಮಾಡ್ತೀನಿ. ಏನ್ ಮಾಡೋದೀಗ? ಈ ಸೀರೆ ನೀವು ಹಾಕೊಳ್ರಿ ಬೇಗ. ಹಲೋ, ಓಪನ್ ದ ಡೋರ್. ಹಲೋ. ಅಯ್ಯೋ ಹೋಗಿ ಆಂಟಿ. ಯಾರು ಇವ್ರು ಹೀಗೆ ಹೋಗ್ತಾ ಇದ್ದಾಳೆ? ಮಗ, ಏ ವಿವೇಕ್, ಯಾಕಿವತ್ತು ಜಿಲೆಟ್ ಬ್ಲೇಡ್ ತರ ಶಾರ್ಪ್ ಆಗಿದ್ದನು ತುಕ್ಕಿಡಿದ್ರು ಮಸ್ತರ ಆಗ್ಬಿಟ್ಟಿದ್ಯಾ? ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹಾ, ಫ್ರೀ ಆಗಿದ್ದೀನಿ, ಎಷ್ಟ್ ಬೇಕಾದ್ರೂ ಮಾತಾಡಿ. ಅದು ಹೇಳಿ, ಅದೇನು? ಸರ್, ಪ್ರಿನ್ಸಿಪಲ್ ಕರೀತಿದ್ದಾರೆ. ಓ, ಐಮ್ ಸಾರಿ, ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ಬೆಳಿಗ್ಗೆ ಹೇಗೂ ನಿಮ್ ಮನೆಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ. ಓಕೆ, ಬಾಯ್. ಈ ಪ್ರಿನ್ಸಿಪಲ್ ಒಬ್ರು ಶಿವಪೂಜಲ್ ಕರಡಿ ಬಿಟ್ಟಂಗೆ. ಹೋಗಮ್ಮ ಇವಾಗ. ಏ, ಆಲ್ ದ ಬೆಸ್ಟ್. ನನ್ನನ್ನ ಯಾಕೆ ಬರಕ್ ಹೇಳಿದ್ರಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಮುಖ್ಯವಾದ ವಿಷಯ ಅಂದ್ರೆ ಏನಾದ್ರೂ ಸಹಾಯ ಆಗ್ಬೇಕಿತ್ತ? No. ಮತ್ತೇನ್ ಬೇಕು? ನೀವು ಬೇಕು. ನಾನು ನಿಮ್ಮನ್ನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ನೀವು ನನಗೆ ಜೀವದಾನ ಮಾಡ್ದಾಗ್ಲಿಂದ ನನ್ನ ಈ ಜೀವ ನಿಮ್ಗೋಸ್ಕರ ಮೆಡಿತಾ ಇದೆ. ಈ ಪ್ರೀತಿನ ಇಲ್ಲ ಅನ್ಬೇಡಿ. ಈ ಪವಿತ್ರವಾದ ದಿನ ನಮ್ಮಿಬ್ರು ಪ್ರೀತಿನೂ ಒಂದಾಗಲಿ. ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು. ಲವ್ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಮನಸ್ಸುಗಳಲ್ಲಿ ಒಡೆಯೋ ಪವಿತ್ರವಾದ ಚಿಗುರು, ಬಲವಂತದಿಂದ ಬೆಳೆಯೋ ಬೇರಲ್ಲ. ಅದು ಎರಡು ಹೃದಯಗಳಲ್ಲಿ ಬೆಳಗು ಪ್ರೇಮ ಜ್ಯೋತಿ. ನನ್ನ ಮನಸ್ಸಿನಲ್ಲಿ ನೀನಿಲ್ಲ, ನನ್ನ ಹೃದಯದಲ್ಲಿ ನಿನಗೆ ಯಾವತ್ತೂ ಆ ಸ್ಥಾನ ಇಲ್ಲ. ನಾನ್ ನಿನ್ನನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ನೀನ್ ನನ್ನ ಗೆಳೆಯ, ನಾನ್ ನಿನ್ ಗೆಳತಿ ಅಷ್ಟೇ. ನಿನ್ ಮನಸ್ಸಿನಲ್ಲಿ ನನ್ನನ್ನ ಕಲ್ಪಿಸ್ಕೊಂಡ ಹಾಗೆ ನನ್ನ ಮನಸ್ಸಿನಲ್ಲೂ ಅವರಿದ್ದಾರೆ. ಬನ್ನಿ ಬನ್ನಿ. ಇವ್ರು ನನ್ನ ಅಜ್ಜಿ. ನಮಸ್ಕಾರ. ಇವಳು ನನ್ನ ಫ್ರೆಂಡ್ ಕಾವ್ಯ. ನೀನ್ ಬರೋದನ್ನೇ ಕೂತ್ಕೊಳ್ಳಿ. ತುಂಬಾ ಎದುರು ನೋಡ್ತಾ ಇದ್ಲಪ್ಪ. ಬಾ ಕೂತ್ಕೋ. ಐಶ್ವರ್ಯ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಳಪ್ಪ. ಐಶ್ವರ್ಯ, ಇವ್ರಿಗೆ ಊಟ ಬಡ್ಸು. ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಪ್ಪ. ನೀನ್ ಊಟ ಮಾಡು. ಆಯ್ತು. ಬಾಯ್. ಥ್ಯಾಂಕ್ ಯು. ಚೆನ್ನಾಗಿದೆ. ನೇತ್ರ, ನಮ್ಮ ಮನೆ ಎಲ್ಲ ತೋರಿಸ್ತೀನಿ. ಐಶು, ಕುಡಿದೆ ಕುಡಿದೆ. ಲೇ
ಈ ತಾಯಿ ಯಾವತ್ತು ಒಲಿಸ್ಕೊಂಡ ಅವತ್ತಿಂದ ಇವಳು ನಾನು ಮುಟ್ಟೆ ಹೋಯ್ತಿಲ್ಲ ಕಣ್ರ. ನೀವು ನನ್ನ ಆತ್ಮೀಯ ಸ್ನೇಹಿತರಲ್ವಾ, ನಾನ್ ನಿಮ್ಗಾಗ್ಬೇಕು, ನೀವು ನಮ್ಗಾಗ್ಬೇಕು ಅಷ್ಟೇ. ಏನ್ ರಂಗಪ್ಪ ಫುಲ್ ಟೈಟ್ ಆಗ್ಬಿಟ್ಟಿದ್ಯಾ? ಓ ಗೌಡ್ರೆ ನಮಸ್ಕಾರ. ಗೌಡ್ರೆ ನಮಸ್ಕಾರ ಮಾಡ್ರ. ಎಂಟಾಯ್ತು ಗೌಡ್ರೆ, ಸರ್ಕಾರದವ್ರು ಸಾರಾಯ ನಿಲ್ಲಿಸ್ಬಿಟ್ಟು ನಮ್ಗಳ ತಲೆಲ್ಲ ಕೆಟ್ಟೋಗ್ಬಿಟ್ಟದೆ. ಅದ್ 8 ಪ್ಯಾಕೆಟ್ ಹಾಕಿದ್ರೆ ಸಾಕಾಗಿತ್ತು, ಮೈಯೆಲ್ಲ ಸುಮ್ಮನೆದು. ತಗೋ ರಂಗಪ್ಪ, ಮಜಾ ಮಾಡು, ಎಂಜಾಯ್ ಮಾಡೋದು. ನೀವಿರೋ ಅಲ್ಲೇ ಕಾಲ್ ಕಡೆ ಬೆಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಹಂಗಾಗಿ ಬಂದ್ಬಿಡ್ತೀರಿ, ಇಲ್ಲೇ ಕೂತ್ಕೊಳ್ಳಿ ನೀವು. ಬಂದೆ ಗೌರ ಮಂತ್ರಿ ಬೇಡ ಇಲ್ಲೇ. ಬೇಡ ಬೇಡ, ಹತ್ರ ಬರ್ಬೇಡ. ನೋಡ್ಕೊಂಡ್ ಮೆಟ್ಲಿಳಕ್ಕಾಗಲ್ವೇ ನನ್ನ ಹೆಸ್ರ? ನೋಡ್ಲಿಲ್ಲ, ಸ್ಲಿಪ್ ಆಗೋಯ್ತು. ಊರಿಗೆ ಫೋನ್ ಮಾಡಕ್ ಹೊರಟಿದ್ದೆ. ಅಷ್ಟೇ ತಾನೇ, ತಗೋ ಮೊಬೈಲ್ ಅಲ್ಲೇ ಫೋನ್ ಮಾಡು. ಈ ಲೈನ್ ಔಟ್ ಆಫ್ ಆರ್ಡರ್ ಅಂತ ಬರ್ತಾ ಇದೆ. ಈ ಫೋನ್ ಕಥೆನೇ ಇಷ್ಟು, ಸರಿಯಾದ ಟೈಮ್ಗೆ ಸಿಗಲ್ಲ. ಸರಿ, ಕ್ಲಾಸ್ಗೆ ಹೋಗೋಣ, ಬನ್ನಿ ಹೋಗೋಣ. ಎಲ್ಲಿರುವೆ ಮನವ ಕಾಡುವ ರೂಪತಿಯೇ. ಶಿಲ್ಪ, ಈ ಕಾಲೇಜ್ ಇತಿಹಾಸ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ವಲ್ಲ. ಈ ಕಾಲೇಜಲ್ಲಿ ಎಂತೆಂತ ಮಹಾತ್ಮರು ಇದ್ರು ಅಂತ ಗೊತ್ತಾ? ಇಲ್ವಲ್ಲ. ಹೋ ಚಿನ್ನು, ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಚಿತ್ರ ಬ್ರಹ್ಮ ಅಂತ ಹೆಸರು ಮಾಡದಂತ ಪುಟ್ಟಣ ಕಣ್ಗಲ್ ಅವರು ಓದಿದಿಲ್ಲಿ ಅಂತ ಗೊತ್ತಾ? ಎಲ್ಲಿ? ಇದೇ ಕಾಲೇಜ್ನಲ್ಲಿ. ನಿಜವಾಗೂ? ಯಾ ಮೊನ್ನೆ ತಾನೇ 4 ಕೈ 4 ಕಾಲು ಒಂದು ಮಗು ಹುಟ್ಟಿದೆ. ಎಲ್ಲಿ ಅಂತ ಗೊತ್ತಾ? ಅದನ್ನ ಆಪರೇಷನ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಾ? ಯಾರು? ಶರಣ್ ಪಾಟೀಲ್ ಅಂತ. ಅವ್ರು ಓದಿದಿಲ್ಲಿ ಅಂತ ಗೊತ್ತಾ? ಎಲ್ಲಿ? ಇದೇ ಕಾಲೇಜ್ ನಲ್ಲಿ. ನಿಜವಾಗ್ಲೂ? ಇಂತ ಇತಿಹಾಸ ಇರೋಂತ ಕಾಲೇಜಲ್ಲಿ ನಾವಿಬ್ರು ಲೆಕ್ಚರರ್ಸ್ ಆಗಿದೀವಿ ಅಂದ್ರೆ ಎಂತ ಪುಣ್ಯ. ಶಿಲ್ಪ, ಬಹಳ ದಿನಗಳಿಂದ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಏನದು? ಶಿಲ್ಪ, ಹೇಳಿ. ಶಿಲ್ಪ, ಐ ಲವ್ ಯು ಸೋ ಮಚ್. ಐ ಲವ್ ಯು. ನಾನು ಅಷ್ಟೇ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನೀವು ನನ್ನ ಪ್ರೀತಿಸಿದಿರೋ ಇಲ್ವೋ ಅಂತ. ಕನ್ಫ್ಯೂಷನ್ ಯಾಕೆ? ನಾವು ಕನ್ಫರ್ಮ್ಡ್. ಡಿಯರ್, ಈ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ಯಾವ ರೀತಿ ವರ್ಣಿಸ್ಲಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಐ ಆಮ್ ಇನ್ ಫುಲ್ ಟೆನ್ಷನ್ ಯಾರ್. ನಾನು ಅಷ್ಟೇ. ಇವತ್ ನನಗೆ ಸಂತೋಷದ ಮೇಲೆ ಸಂತೋಷ ಆಗ್ತದೆ ಶಿಲ್ಪ. ಸಂತೋಷನಾ? ಯಾಕೆ ಹೇಳಿ? ನಾಳೆ ನನ್ನ ಹೆಂಡತಿಗೆ ಡೈವೋರ್ಸ್ ಕೊಡ್ತಾ ಇದ್ದೀನಿ. ಅದಲ್ಲದೆ ನಿನ್ನ ಪ್ರೀತಿನೂ ನನಗೆ ಸಿಗ್ತಾ ಇದೆ ಶಿಲ್ಪ. ಹಾಗಾದ್ರೆ ನೀವು ಮದ್ವೆ ಆಗಿದ್ಯಾ? ಎಸ್, ಇದು ನನ್ನ 5ನೇ ಮದುವೆ ಶಿಲ್ಪ. ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿದೀವಿ, ಪಾಸ್ ಆದ್ರೆ ಸಾಕು. ಪಾಸ್ ಆಗ್ದ ಏನ್ ಮಗ, ಖಂಡಿತ ಹಾಗೆ ಆಗ್ತೀವಿ. ಈ ಸ್ಟೂಡೆಂಟ್ ಲೈಫೇ ಸಾಕಮ್ಮ, ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಬೇಕು. ಯಾಕೋ ಕೆಲ್ಸ ಅಂತ ಸಾಯ್ತೀಯಾ? ಸ್ಟೂಡೆಂಟ್ ಲೈಫ್ ನ ಇನ್ನೂ 2-3 ವರ್ಷ ಎಂಜಾಯ್ ಮಾಡ್ಬೋದಲ್ವಾ? ಲವ್, ನಿಂಗೇನೋ ಗೊತ್ತು ಅವ್ರ ಮನೆ ಕಷ್ಟ, ಅವ್ನ್ ದುಡಿಲೇಬೇಕು ಬಿಡು. 3 ವರ್ಷದ ಹಿಂದೆ ನಾವ್ ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ 15 ವರ್ಷದ ಫ್ರೆಂಡ್ಸ್ ತರ ಇದೀವಿ. ನಮ್ ಜೀವನದಲ್ಲಿ ಈ 3 ವರ್ಷ ಹೇಗ್ ಕಳಿತು ಅಂತಾನೆ ಗೊತ್ತಾಗಿಲ್ಲ. ಒಟ್ಟಿಗೆ ಓದಿದ್ವಿ, ಆಡಿದ್ವಿ, ಮಜಾ ಮಾಡಿದ್ವಿ, ಪ್ರೀತಿಯಿಂದ ಇದ್ವಿ. ಇಡೀ ಪ್ರಪಂಚನೇ ನಮ್ದು ಅಂತ ತಿಳ್ಕೊಂಡು ಈ ಕಾಲೇಜ್ ಜೀವನ ಮುಗಿಸಿದೀವಿ. ಯಾರಿಗ್ ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಈ ಕಾಲೇಜ್ ಜೀವನ ತುಂಬಾನೇ ಖುಷಿ ಕೊಟ್ಟಿದೆ. ಈ ಎಕ್ಸಾಮ್ ಏನೋ ಆಯ್ತು, ಆದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಕಣ್ರೋ, ನಾನು ಓದ್ಕೋಬೇಕು. ನೀನ್ ಊರ್ಗ್ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ ಕಣೋ. ಇಲ್ಲ ಲವ್, ನಾವೆಲ್ಲ ಒಂದ್ಸಲ ನಿಮ್ ಊರಿಗೆ ಬರ್ತೀವಿ. ಖಂಡಿತ ಬರ್ರೋ. ಐಶ್ವರ್ಯ, ಥ್ಯಾಂಕ್ಸ್ ಐಶ್ವರ್ಯ. ನನ್ನನ್ನು ಒಳ್ಳೆ ವಿದ್ಯಾರ್ಥಿ ಮಾಡಿ ಸಿಟಿ ಕಲ್ಚರ್ ಏನು ಅಂತ ತಿಳಿಸ್ಕೊಟ್ರಿ. ಅರ್ಧಕ್ಕೆ ಎಜುಕೇಶನ್ ನಿಲ್ಸಿ ಊರಿಗೆ ವಾಪಸ್ ಹೋಗ್ಬೇಕು ಅಂತಿದ್ದೆ. ನನಗ್ ಧೈರ್ಯ ತುಂಬಿ ಮತ್ತೆ ಓದೋ ಹಾಗೆ ಮಾಡಿದ್ರಿ. ನನಗ್ ಹುಷಾರಿಲ್ಲದೆ ಇದ್ದಾಗ ನಿಮ್ಮನೆಯವ್ರ ತರ ನೋಡ್ಕೊಂಡ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಏನ್ ಹೇಳ್ಬೇಕು ಅಂತಿದ್ದೀರಾ? ಮುಂದಿನ ಜನ್ಮ ಅಂತ ಏನಾರು ಇದ್ರೆ
ನೀವು ಮಾಡಿದ ಸಹಾಯಕ್ಕೆ ನಾನು ನಿಮ್ಮ ಮನೇಲೇ ಹುಟ್ಟಿ ನಿಮ್ ಋಣ ತೀರಿಸ್ಬೇಕು ಅಂತಿದ್ದೀನಿ. ಐಶ್ವರ್ಯ, ನಾನಿವತ್ತು ಊರಿಗೆ ಹೋಗ್ಬೇಕು. ನಮ್ಮ ಮನೇಲೆಲ್ಲ ಕಾಯ್ತಾ ಇರ್ತಾರೆ. ನಾನ್ ಬರ್ಲಾ? ನೇಸ್ರಾ, ನಿಮ್ಗೆ ನನ್ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ವಾ? ಯಾಕೀ ಪ್ರಶ್ನೆ? ವರ್ಷ ಪೂರ್ತಿ ಓದ್ದವ್ರಿಗೆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಕುತೂಹಲ ಇದ್ದೇ ಇರತ್ತಲ್ವಾ, ಅದಕ್ಕೆ. ಅರ್ಥ ಆಗಿಲ್ಲ. ಐ ಲವ್ ಯು. ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ದಿನ ನೀವ್ ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು ಅಂತ ಕಾಯ್ತಾ ಇದ್ದೆ. ನೀವ್ ಹೇಳಲೇ ಇಲ್ಲ. ಅದಕ್ಕೆ ನಾನೇ ಇವತ್ತು ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ ಐಶ್ವರ್ಯ? ನಾನ್ ನಿಮ್ಮನ್ನ ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ. ನಿಮ್ ಮನಸ್ಸಿನಲ್ಲೂ ನನ್ನ ಬಗ್ಗೆ ಆತರ ಭಾವನೆ ಇದೆ ಅಂತ ನಾನು ಭಾವಿಸಿಲ್ಲ. ಪ್ರಪಂಚದಲ್ಲಿ ಎಲ್ ಮಳೆ ಆಗತ್ತೆ, ಎಷ್ಟ್ ಮಳೆ ಆಗತ್ತೆ ಅಂತ ಪತ್ತೆ ಮಾಡೋದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಮಷೀನ್ ಕಂಡಿಡಿದಿದ್ದಾರೆ. ಆದ್ರೆ ಹುಡುಗಿಯವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಪತ್ತೆ ಮಾಡೋದಕ್ಕೆ ಯಾವ ನನ್ನ ಮಗನ ಮೆಷಿನ್ ಕಂಡಿಡಿದಿಲ್ಲ. ನಾನ್ ನಿಮ್ಮನ್ನ ಪೂಜೆ ಮಾಡೋ ಭಕ್ತ. ನಿಮ್ಮನ್ನ ಆರಾಧಿಸ್ತೀನಿ. ಪ್ರತಿನಿತ್ಯ ನನ್ನ ಹೃದಯದಲ್ಲಿ ನಿಮ್ಮನ್ನ ಪೂಜೆ ಮಾಡ್ತೀನಿ. ನಿಮ್ಮನ್ನ ಆರಾಧಿಸ್ಬೇಕು ಅನ್ಕೊಂಡೆ ಹೊರತು ನಿಮ್ಮನ್ನ ಅಪ್ಕೊಂಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲೋ ಮಳೆ ಆಗ್ತಿದೆ ಅಂತ ಬೀಸೋ ತಂಗಾಳಿನೇ ಹೇಳುತ್ತೆ. ಅಂಥದ್ರಲ್ಲಿ ನಾನು ಹಗಲು ರಾತ್ರಿ ನಿಮ್ಮ ಹಿಂದೆನೆ ಸುತ್ತಾ ಇದ್ದೀನಿ. ಬೇಜಾರ್ ಮಾಡ್ಕೋಬೇಡಿ. ನನ್ನ ಹೃದಯದಲ್ಲಿ ನಿಮಗೆ ಐಶ್ವರ್ಯ, ನಂಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನೇನು ಬರ್ತೀನಿ. ಯಾಕಜ್ಜಿ ಬೇಜಾರ ಕುತ್ಕೊಂಡಿದ್ದೀರಾ? ನೋಡಮ್ಮ ಕಾವ್ಯ, ಊಟನೂ ಮಾಡದೆ ಮಲ್ಕೊಂಡಿದ್ದಾಳೆ. ಕೇಳಿದ್ರೆ ನನ್ನ ಹತ್ರ ಏನು ಹೇಳ್ಕೊತಾ ಇಲ್ಲಮ್ಮ. ಅವಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಬೊಂಬೆ. ಬೆಂಕಿ ಅವಳಿಗೆ ಸೋಗ್ತಿದ್ಯೇನೋ ಅಂತ ನನಗನ್ನಿಸ್ತಿದೆ ಅಮ್ಮ. ಅವಳಿಗೆ ಏನಾಯ್ತಜ್ಜಿ? ಏನಾಯ್ತು ಅಂತ ನಾನೇ ಹೇಳ್ತೀನಿ. ನಾನು ನೇಸ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆದ್ರೆ ಅವನ್ ನನ್ನ ದೇವತೆ ತರ ತಿಳ್ಕೊಂಡಿದ್ದಾನೆ. ನಿನ್ನ ನಾನು ಪ್ರೀತಿಸೋ ಭಾವನೆಯಲ್ಲಿ ನೋಡ್ತಾ ಇಲ್ಲ ಅಂತಾನೆ. ಅವನಿಲ್ದೆ ನನ್ ಬದುಕಲ್ಲ. ಅವನ್ ನನ್ಗೆ ಬೇಕೇ ಬೇಕು. ಅಷ್ಟೇ ತಾನೇಮ್ಮ. ನಿನ್ನಿಷ್ಟನೇ ನನ್ನಿಷ್ಟನಮ್ಮ. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಅಡ್ಡಿ ಬಂದಿದ್ದೀನೇನೆ. ಅವನೂರು ನಂಗೆ ಚೆನ್ನಾಗ್ ಗೊತ್ತು. ಬನ್ನಿ ಎಲ್ರು ಅಲ್ಲಿಗೆ ಹೋಗೋಣ. ನಡೀರಿ ಹೋಗೋಣ. ಓ ನೇಸ್ರಾ, ಪ್ಯಾಟಿಗೆ ಹೋಗಿ ಓದ್ಕತಿದ್ಯಾ ಏನೋ? ನಾನ್ ಓದಿದ್ದನ್ನ ನಿಮಗ್ ಕಲ್ಸದ್ ಬಾಕಿ ಐತೆ ಕಣನು. ಹಂಗೆ ನಮ್ ಗೌರ ಹೆಂಗವಳೆ? ಹೋಗ್ ನೋಡು, ಗೊತ್ತಾಯ್ತದೆ. ಸೆಟ್ ಮಾಡ್ಕೊಂಡಿರ್ಬೇಕು ಏನೋ. ಓ ವಿಜಯಣ್ಣ. ಓ ನೇಸ್ರಾ, ನಮ್ ಗೌರ ಎಲ್ಲವಳೆ? ಅವಳ ನಿಂಗ್ ಸಿಗಾಕಿಲ್ಲ ಬಿಡು. ಗೌರ ನನ್ ಮೇಲೆ ಸೆಟ್ ಮಾಡ್ಕೊಂಡಿದ್ದಂತೂ ನಿಜ ಆಗೋಯ್ತು. ಇಲ್ಲ ಅಂದಿದ್ರೆ ಬಾರೋ ನೇಸರ ಅಂತ ಊರ್ ಬಾಗ್ಲಲ್ಲಿ ನಿಂತ್ಕೊಂಡು ಬಾಸರಿ ನುಡ್ಸಿರೋಳು. ಹೆಂಗಪ್ಪ ಸಮಾಧಾನ ಮಾಡೋದು?
ಚೆನ್ನಾಗಿದ್ಯಾ? ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ನಿಂಗೇನೋ ತಂದಿದೀನಿ ನೋಡು. ನನ್ ಗೌರನ್ ಎಲ್ಲಾರು ನೋಡಿದ್ಯಾ? ಹೋಗು, ಅವಳು ಸಿಟ್ ಮಾಡ್ಕೊಂಡ್ ಕುಂತವಳೆ, ಇನ್ನೂ ಎದ್ದಿಲ್ಲ. ಓ, ನಾನ್ ಬಂದಿದ್ದೀನಲ್ಲ, ಈಗ ನಾನ್ ಸಮಾಧಾನ ಮಾಡ್ತೀನಿ. ಅವಳು ಎಲ್ ಕುಂತವಳೆನ್ ತೋರಿಸ್ತೀಯಾ? ಬಾ ತೋರಿಸ್ತೀನಿ, ನೀನೇ ಕೇಳು. ಹಾ. ನೇಸ್ರಾ, ನಿನ್ಗೋಸ್ಕರ ಈ ಮನ್ಸು, ದೇಹ, ಈ ಗೌರ, ನೀನಿಲ್ದೆ ನನ್ ಬದುಕಿರಕ್ಕಾಗಲ್ಲ. ನೀನ್ ಅನ್ನ ನಿಲ್ಬಿಟ್ಟು ಕೂತ್ರೆ ಗೌರ ಎದ್ಬತ್ತಲೇ ಇಲ್ಲ. ಅವಳು ಸಾವಿನ ನೋವು ನಮ್ಗೇನು ಕಾಡ್ತಾ ಇದ್ಕೊಳ್ಳ, ಎದ್ ಬರ್ಲ ಹೆಸ್ರ. ಮುಳುಗೋ ಸೂರ್ಯಂಗೆ ಯಾಕೋ ಕಾಯ್ತೀರ? ಕತ್ಲಾಗದ್ರೊಳಗೆ ಮನೆ ಸೇರ್ಕೊಂಡ್ಬಿಡ್ಬ. ಮಗ, ಹಂಗನ್ಬೇಡಪ್ಪ, ಹಂಗನ್ಬೇಡ ಕಣೋ. ಎಲ್ರಿಗೂ ಬೆಳಕು ಕೊಡ್ಬೇಕಾದೋನಪ್ಪ ನೀನು. ಕೆಲವು ಪುಣ್ಯಾತ್ಮರು ಬೇಗ ಸತ್ತಿ ಸ್ವರ್ಗ ಸೇರ್ಕೊಳ್ಬೇಕು ಅಂತ ಹೇಳಿ ಪಾಪಿಗಳು ಹೊಟ್ಟೆ ಲುಟ್ತಾರೆ ಕಣೋ. ಮಗ, ನಮ್ ಗೌರವನ್ ಕತೆ ಅದೇ ಆಗೋಯ್ತು ಕಣೋ. ಮಗ, ಅವಳ ಆಸೆ ನೆರವೇರ್ಸಪ್ಪ. ಇಡೀ ಊರಿಗೆ ಬೆಳ್ಕೊಡಕ್ಕಂದ ಬೆಳ್ಕೊಡೋ. ಅಪ್ಪ, ನನ್ ಬದುಕಿಗೆ ಗ್ರಹಣ ಹಿಡ್ಬಿಟ್ಟಿದೆ ಅಪ್ಪ. ನನ್ ಕೈಲಿಂದ ಆಗಲ್ಲ ಮಗ. ಗೌರ, ಪಾಪಿಗಳಮ್ಮ, ಪಾಪಿ ನಾನು. ನನ್ನ ತಪ್ಪನಿಗೆ ಹುಟ್ಟಬಾರ್ದಾಗಿತ್ತು ಕಣವ, ನನ್ನ ತಮಟೊಳಿಗೆ ಹುಟ್ಟಬಾರ್ದಾಗಿತ್ತು. ಅಯ್ಯೋ ಗೌರ, ನನ್ ಬಿಟ್ಟು ಹೊಂಟದಲ್ಲವ. ನನ್ಗೆ ಕ್ಷಮಿಸ್ಬಿಡವ್ವ, ನನ್ಗೆ ಕ್ಷಮಿಸ್ಬಿಡು. ತಪ್ಪಾಡ್ಬಿಟ್ಟೆ ಕಣವ. ಆಯ್ತು ಆಯ್ತು ಕಣವ, ಹೊಂಟೋದಲ್ಲವ. ದೇವ್ರೇ, ಸಮಾಧಾನ ಮಾಡ್ಕೋ ಮೇಷ್ಟ್ರೆ. ಹೀಗಾದ್ರೆ ಹೇಗೆ? ನೇಸರ, ನಿನ್ನ ಎದೆ ಒಳಗೆ ತಡ್ಕೊಳಕ್ ಆಗದೆ ಇರೋಷ್ಟು ನೋವು ಸಂಕಟ ಇದೆ ಅಂತ ನಮಗ್ ಗೊತ್ತು ಕಣೋ. ಆದ್ರೆ ನೀನು ಮನುಷ್ಯನಾಗಿ ಎದ್ದು ನಿಂತ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿರೋ ಎಷ್ಟೋ ಜನಗಳ ಉಸಿರೇ ನಿಂತು ಹೋಗುತ್ತೆ ಕಣೋ. ಗೌರನ್ನ ನೆನಪಾಗಿಟ್ಕೋ. ನಿನ್ನ ನಂಬಿ ಬಂದವ್ರನ್ನ
ಉಸಿರಾಗಿಟ್ಕೋ. ನಿನ್ನಿಂದ ಎಲ್ರಿಗೂ ಜೀವ ಬರುತ್ತೆ ಕಣೋ, ಎಲ್ರಿಗೂ ಜೀವ ಬರುತ್ತೆ. ನೇಸ್ರ, ನಾನ್ ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ಮೇಷ್ಟ್ರೆ, ನೀವಾದ್ರೂ ಸ್ವಲ್ಪ ಹೇಳಿ. ಏನ್ ಹೇಳೋದು? ನಾನ್ ನನ್ ಗೌರನ್ ಜೊತೆ ಹೋಗ್ತಾ ಇದ್ದೀನಿ. ಯಾರು ನನ್ ತಡಿಬೇಡಿ. ನೀವಾದ್ರೂ ಹೊಸಿ ನೇಸ್ರ, ಸಮಾಧಾನ ಮಾಡ್ಕೋಪ್ಪ. ನೇಸ್ರ, ತಗೋ. ಆಕಾಶ ನೋಡು, ಆಕಾಶದಲ್ಲಿ ನೇಸ್ರ ಸದಾ ಕಾಲ ಹೊಳಿತಲೇ ಇರ್ತಾನೆ. ಅವನ್ ಮಂಕಾಗಿದ್ದೇ ಇಲ್ಲ. ನೀನ್ ನಮ್ಮೂರಿನ ನೇಸ್ರ, ನೀನ್ ಸದಾ ಕಾಲ ನಗ್ನಗ್ತಾ ಇರ್ಬೇಕು. ಕಪ್ಪು ಮೋಡಗಳು ಮುಸ್ಕಿದ್ವು ಅಂತ ಹೇಳಿ ಆಕಾಶದಲ್ಲಿ ನೇಸ್ರ ಹೊಳಿದೇ ಇರೋಲ್ಲ. ಜೀವನ ಅನ್ನೋದು ಹೀಗೇನೆ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಮುಗಿಸಿದ ಮೇಲೆ ಹೋಗ್ಲೇಬೇಕು, ಒಂದಲ್ಲ ಒಂದಿನ ಹೋಗ್ಲೇಬೇಕು. ಹೋದವರು ತಾರಿ ಆಗ್ತಾರೆ, ತಾರಿ ಆದವರು ಮತ್ತೆ ಭೂಮಿ ಬರೋದಿಲ್ಲ. ನೇಸ್ರ, ಇಲ್ಲಿ ನೋಡು, ತಾಳ್ಕೋ. ಕಾಲ ಎಲ್ಲಾನು ಮಾಯಿಸು, ಸಹಿಸ್ಕೋಬೇಕಪ್ಪ. ಮೇಷ್ಟ್ರೆ, ಗೌರ ನನ್ನಿಂದ ದೂರ ಆದ್ಮೇಲೆ ನಂಗೆ ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾಳೆ ಮೇಷ್ಟ್ರೆ. ಬೇಡ ನೇಸ್ರ, ಬೇಡ. ಕ್ರೂರವಾದ ನಿರ್ಧಾರ ತಗೋಬೇಡ. ಬೇಡ ಬೇಡ ನೇಸ್ರ, ಏನ್ ಮಾಡ್ತಿದೀಯೋ? ಯಾಕೆ ಹೀಗಾಡ್ತಿದೀಯೋ? ನೇಸ್ರ, ನೇಸ್ರ, ಯಾಕೆ ಹೀಗಾಡ್ತಿದೀಯೋ ಕಂದ? ಏನಾಯ್ತಪ್ಪ ನಿನ್ಗೆ? ಅಯ್ಯೋ ಶಿವನೇ, ಯಾಕಪ್ಪ ಹೀಗೆ ಮಾಡಿದೆ? ನೇಸ್ರ, ನೇಸ್ರ, ಏನಾಯ್ತಪ್ಪ? ಇಷ್ಟಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ? ಯಾಕಪ್ಪ ಯಾಕಪ್ಪ ಹೀಗಾದೆ? ಅಯ್ಯೋ ಶಿವನೇ, ಯಾಕಪ್ಪ ಹೀಗಾದೆ? ಅಯ್ಯೋ ದೇವ್ರೇ, ಗೌರ, ನೇತ್ರ, ಯಾಕೆ ಹೀಗೆ ಮಾಡ್ತಿದೀಯ? ತಾಳ್ಮೆ ಕಳ್ಕೋಬೇಡ, ತಾಳ್ಮೆ ಕಳ್ಕೋಬೇಡ ನೇತ್ರ, ತಾಳ್ಮೆ ಕಳ್ಕೋಬೇಡ. ಏನಾಗ್ತಾ ಇದೆಯೋ, ಏನಾಗ್ತಾ ಇದೆಯೋ ನಿಂಗೆ? ಅಯ್ಯೋ ಶಿವನೇ,